ಏನ್ರಿ ಬಾಯಿ ಬಿಡಕ್ಕೇನು ಯಾರಾದ್ರೂ ಬಾಯಿ ಕಟ್ ಹಾಕಿದಾರ? ಮತ್ತೆ ಬಿಸಿ ಮಾಡೋರು ಕೇಳ್ಬೇಕು, ನಮ್ ಟಾಯ್ಲೆಟ್ ಹಾಳಾಗಿದೆ ಸ್ವಾಮಿ, ಅದಕ್ಕೆ ಏನಾರ ನೀವು ಗತಿ ಕಾಣಿಸಿ ಅಂತ. ಬಾಯಿ ಬಿಟ್ಟು ಏನ್ ಈ ಇಶ್ಯೂಸ್ ಮಾತಾಡಕ್ಕೆ ನಿಮ್ಗೆ ಏನಾದ್ರು ಯಾರಾದ್ರೂ ಅಡ್ಡ ಇದ್ದಾರಾ? ಏನ್ ಹೇಳಿ 10 ಸತಿ ಕೇಳ್ತೀವಿ, ಏನಾದ್ರು ಇದ್ರೆ ಹೇಳ್ರಿ ಅಂತ. ಭಯ ಬಿಡೋದಿಲ್ಲ. ಅದ್ಯಾಕೆ ರಿಸೀವ್ ಆಗಿಲ್ಲ? ಕಸ್ಬಾ ಹೋಬಳಿನೂ ರಿಸೀವ್ ಆಗಿಲ್ಲ, ವಿರೂಪಾಕ್ಷಪುರನೂ ಆಗಿಲ್ಲ. ಇನ್ನು ಹುಡುಕ್ತಾ ಹೋದ್ರೆ ಇನ್ಯಾವ್ದು ಬರುತ್ತೋ ಗೊತ್ತಿಲ್ಲ. ಉದ್ದನಹಳ್ಳಿ ಯಾವ ಹೋಬಳಿ? ಇದು ದೇವೇಂದ್ರ ಸನ್ ಆಫ್ ಜವರೇಗೌಡ. ಇದ್ಯಾವ ಹೋಬಳಿ? ಅದು ಊರು ಇಲ್ಲ, ಅರ್ಥ ಇಲ್ಲ, ಪತ ಇಲ್ಲ. ಇದನ್ನ ಯಾರು ಸರ್ ಅರ್ಥ ಮಾಡ್ಕೊಳ್ಳೋರು? ಕಾರೆಕೊಪ್ಪ, ಕಾರೆಕೊಪ್ಪ ಯಾವ್ದು? ಅದು ರಿಸೀವ್ ಆಗಿಲ್ಲ. ಇದ್ಯಾರೋ ಅಡ್ವೊಕೇಟ್ ಅಂತ ಕೊಟ್ಟಿದ್ದಾರೆ, ಮಂಜುಳಾ ಅರ್ಜಿ ತಡೆ ಹಿಡಿದು ಯಾವ ಊರು ಗೊತ್ತಿಲ್ಲ, ಅದು ರಿಸೀವ್ ಆಗಿಲ್ಲ. ಇದು ಬಂದಿರೋದು ಜೂನ್ 20ನೇ ತಾರೀಕು. ಇನ್ನೊಂದು ಬಂದಿದೆ ಮೇದರ ಬೀದಿ, ಕರೆಕ್ಟ್ ಏನ್ರಿ? ಮೇದರ ಬೀದಿನ ಮೇದರ ಬೀದಿನ. ನಾನು ಬೆಳಿಗ್ಗೆ ನಾನು ಆಚಾಡೋದು ಬೇಡ ಇದೆ. ನಿಮ್ಗೆ ನಾನು ಹೇಳೋ ಭಾಷೆನೂ ಅರ್ಥ ಆಗಲ್ಲ, ನಮ್ಮ ಭಾವನೆನೂ ಅರ್ಥ ಆಗಲ್ಲ. ಯಾಕೆ ಇದೀರಿ ನೀವು ಅನ್ನೋದು ಗೊತ್ತಿಲ್ಲ. ಜನ ನಿಮ್ಗೆ ಇರೋದು ಅಲ್ವಾ? ನಿಮ್ ಪ್ರಕಾರ ಹೇಳಿ ಸ್ವಾಮಿ ತಾವು. ಇದು ನೋಡಿ, ಇದು ಯಾವ ಡೇಟು? ಜೂನ್ 25, ಇನ್ನೂ ಫಾರ್ವರ್ಡ್ ಆಗಿಲ್ಲ. ಜೂನ್ 21 ಇನ್ನೂ ಫಾರ್ವರ್ಡ್ ಆಗಿಲ್ಲ. ಜೂನ್ 18 ಫಾರ್ವರ್ಡ್ ಆಗಿಲ್ಲ. ಇದು ನೋಡಿ, ಜೂನ್ 13 ಆಗಿದೆ, ಜೂನ್ 15 ಆಗಿದೆ. ಇದು ಜೂನ್ 15 ಆಗಿಲ್ಲ, ಫಾರ್ವರ್ಡ್ ಆಗಿಲ್ಲ. ಇಟ್ಕೊಂಡು ಕೂತಿದ್ದೀರಾ. ಹಾಗಾದ್ರೆ ತಮ್ಮ ಕ್ರೈಟೀರಿಯಾ ಏನ್ ಸ್ವಾಮಿ? ಯಾರ್ದು ಮೂವ್ ಮಾಡ್ತೀರಿ, ಯಾರ್ದು ಇಲ್ಲೇ ಇಟ್ಕೊಂಡು ಕೂತ್ಕೊಳ್ತೀರಿ? ಹೇಳಿ ಸ್ವಾಮಿ, ಹೋಗ್ಲಿ ಸರ್. ಇಲ್ಲಿ ನಾನು ಥಿಯರಿ ಮಾತಾಡ್ತಾ ಇಲ್ಲ ಸರ್. ನಾನು ಬೆಂಗಳೂರಲ್ಲಿ ಕೂತ್ಕೊಂಡು ವಿಡಿಯೋ ಕಾನ್ಫರೆನ್ಸ್ ಮಾಡ್ತಾ ಇಲ್ಲ. ಚನ್ನಪಟ್ಟಣ ತಾಲೂಕು ಆಫೀಸಲ್ಲಿ ನಿಮ್ ಮುಂದೆ ಇದ್ದೀನಿ, ನಿಮ್ ರಿಜಿಸ್ಟರ್ ಕೈಯಲ್ಲಿದೆ. ಇಲ್ಲಿ ಜೂನ್ 15ನೇ ತಾರೀಕು ಜನ ಕೊಟ್ಟಿರುವಂತ ಮನವಿ ಈ ಟೇಬಲ್ ಇಂದ ಮುಂದಕ್ಕೆ ಹೋಗಿಲ್ಲ. ಇದೆಲ್ಲ ಏನ್ ಈ ತರ ಮಾರ್ಕ್ ಹಾಕಿದ್ರೆ? ಈಗ ಅದೇನು ಅಟೆಂಡೆಡ್ ಅಂತಾನ ಈ ತರ ಮಾರ್ಕ್ ಹಾಕಿದ್ರೆ ಏನು ಬೇರೆ? ಯಾಕಂದ್ರೆ ಇದಕ್ಕೂ ಸಿಗ್ನೇಚರ್ಗೂ ಟ್ಯಾಲಿ ಇಲ್ಲ. ಕಮ್ಯುನಿಕೇಶನ್ ಮಾಡಿದ್ರೆ ಹಂಗಾಗಿ ಆಪರೇಷನ್ ಮಾಡಿರ್ತಾನೆ. ಇದೆಲ್ಲ ಹಳೇದು. ಇವಾಗಂದು ಸಾಹೇಬ್ರಮ್ಮ, ಈಗ ಈ ಫೈಲ್ ನೀವು VR ಗೆ ಕಳಿಸ್ಬೇಕು ಅಂದ್ರೆ ಈ ಕರೆಸ್ಪಾಂಡೆನ್ಸ್ ಪ್ರಿಂಟ್ ಮಾಡಬೇಕು, ಇದು ಪ್ರಿಂಟ್ ಮಾಡಬೇಕು. ಫರ್ದರ್ ಕಮ್ಯುನಿಕೇಶನ್ಗೆ ನೀವು ಪೇಪರ್ ಅಲ್ಲೇ ತಗೋಬೇಕು. ಮಾತ್ರ ಪೇಪರ್ ಇರಬೇಕು. ಇಲ್ಲ ಸರ್, ಈಗ ಇವ್ರ ಫೈಲ್ ಕಳಿಸಿದ ಮೇಲೆ ಈ ನೋಟ್ ಶೀಟಿಗೆ ಅವರು ಬರೆಯಬೇಕಲ್ಲ ಸರ್ ಕೆಳಗಡೆ ಅವ್ರ ಕರೆಸ್ಪಾಂಡೆಂಟ್. ಈಗ CM ಎಲ್ಲ ಹಾಗೆ ಮಾಡ್ತಾ ಇದ್ದಾನೆ. ಹಾಗೆ ಅವು ಮಾತ್ರ ಕೊಡ್ತಾರೆ. ಹೌದು, ಅಷ್ಟೇ. ಅರ್ಥ ಆಯ್ತಲ್ಲಮ್ಮ? ಹಾಗೆ ಇಂಪ್ರೂವ್ ಮಾಡಿ ಸಿಸ್ಟಮ್. ನೀವು ಫಸ್ಟ್ ಕಲಿಯಕ್ಕೆ ಎಷ್ಟು ಹೊತ್ತು ತಗೊಂಡಿದ್ದೀರಿ? ಈಗ ಇವ್ರು ಇದೆಲ್ಲ ಪ್ಯಾರಲ್ ಮಾಡಿದ್ರೆ ಸೋ ಮಚ್ ಟೈಮ್. ನಾವು ಅದಕ್ಕೆ ಇವ್ರ ಕೆಲಸ ಕಡಿಮೆ ಮಾಡೋಣ ಅಂತ ಹೋದ್ರೆ ಇವ್ರಿಗೆ ಕೆಲಸ ಜಾಸ್ತಿ ಆಗಿದೆ ಈಗ ಆಕ್ಚುಲಿ. ಬಟ್ ದಟ್ಸ್ ಹೌ ವಿ ಲರ್ನ್ ಸರ್. ಈಗ ಸಿಂಪ್ಲಿಫಿಕೇಶನ್ ಟೇಕಿಂಗ್ ಮೋರ್ ಟೈಮ್. ಈಗ ಮೇಬಿ ನೆಕ್ಸ್ಟ್ 3 months ಅಲ್ಲಿ ಎಲ್ಲವೂ ಸೇರಿಸ್ಕೊಂಡು we have seen a drastic change in the past 4-5 months. ಅವ್ರು ಇದನ್ನು ಮಾಡ್ತಾ ಇರಲಿಲ್ಲ. they were absolutely not doing. now ಅವರೆಲ್ಲರಿಗೂ ಗೊತ್ತಾಗಿದೆ. ಈಗ ನಿಮ್ಮಲ್ಲಿ ಬರೋದು ಒಟ್ಟು ಕಡತದಲ್ಲಿ ಎಷ್ಟು ಈ ಆಫೀಸ್ ಮುಖಾಂತರ ಮಾಡ್ತಾ ಇದ್ದೀರಿ, ಎಷ್ಟು ಫಿಸಿಕಲ್ ಫೈಲ್ ಮಾಡ್ತಾ ಇದ್ದೀರಿ? ಏನಪ್ಪ ವೇಟ್ ಮಾಡಪ್ಪ, ವೇಟ್ ಮಾಡು. ಏನಪ್ಪ ವೇಟ್ ಮಾಡು.
ನಮಸ್ಕಾರ ಮೇಡಮ್. ಹೇಳಿ ಸ್ಯಾಲ್ರಿ. ಪಬ್ಲಿಕ್ ಎಲ್ಲ ಸ್ವಲ್ಪ ಒಂದ್ ಕಡೆ ಕೂರ್ಸಿ ಎಲ್ಲದೂ ಒಟ್ಟಿಗೆ ವೇಟ್ ಮಾಡ್ಬೇಕು. ಏನಾಯ್ತು? ಕೆಲಸ ಅದು ನನಗೆ ಬರುತ್ತೆ ಸರ್. ಏನ್ ಕೆಲಸಕ್ಕೆ ತಗೊಳ್ಳೋದಾ? ಇದ್ದಿದ್ದು ತೆಗ್ದಿದ್ದಾರೆ. ನಾನು ಮಾತಾಡ್ತೀನಿ. ಫೈಲ್ ಮೂವ್ಮೆಂಟ್ ಎಷ್ಟು ಫಿಸಿಕಲಿ ಆಗ್ತಾ ಇದೆ, ಎಷ್ಟು ಈ ಆಫೀಸ್ ಅಲ್ಲಿ ಆಗ್ತಾ ಇದೆ, ಅಥವಾ ಎಲ್ಲಾ ಫೈಲು ಎರಡರಲ್ಲೂ ಆಗ್ತಾ ಇದೆಯಾ? ಈಗ ಒಂದು 100 ಫೈಲ್ ಕಳಿಸ್ತೀವಿ. ಅದರಲ್ಲಿ 20 ಫೈಲ್ ಈ ಆಫೀಸ್ ಮಾಡ್ತೀರಾ, 50 ಫೈಲ್ ಮಾಡ್ತೀರಾ, ಎಷ್ಟು ಮಾಡ್ತೀರಾ? 50-60 ಮಾಡ್ತಾ ಇದ್ದೀರಾ ಈ ಆಫೀಸ್. ಒಂದು 40 ಉಳಿದವು ಯಾವ ತರದ ಫೈಲ್ಸ್ ಮಾಡಕ್ ಆಗದೆ ಇರೋದು, ಈ ಆಫೀಸ್ ಅಲ್ಲಿ ಮಾಡಕ್ ಆಗದೆ ಇರೋದು? ಈ ಪ್ರಶ್ನೆ ನಾವು ಡಬಲ್ ಅಲ್ಲಿ ಕೇಳಬೇಕು. ಕೋರ್ಟ್ ಕೇಸಸ್ ಎಲ್ಲ ಇದರಲ್ಲಿ ಹಾಕೋದಿಲ್ಲ, ಫಿಸಿಕಲಿ ಮೇಂಟೈನ್ ಮಾಡ್ತಾ ಕೋರ್ಟ್ ಇದ್ದಾರೆ. ಕೇಸಸ್ ಎಲ್ಲ ಅಲ್ಲೇ ಫಿಸಿಕಲ್ ಫೈಲ್ ಹೋಗ್ತದೆ. ಸಿಸಿಯನ್ನು ಅಲ್ಲೇ ಹೋಗ್ತಾ ಇರ್ಬೋದು, ಇಲ್ಲಿ ಹಾಕ್ತಾ ಇರ್ಲಿಲ್ಲ ಅಂತ ಅನ್ಕೊಂಡು. ಅಡ್ವಾಂಟೇಜ್ So what you have to do, one is file getting lost will be about. Whether they scan, whether they write, doesn't matter, because especially in these districts, they are To more be simplified, that's the whole idea, so that we can speed up. But if it increases, it ends up increasing the time required, we are not helping anybody. ಸರ್ ಕಂಟಿನ್ಯೂಸ್ ಟ್ರೈನಿಂಗ್ ಇಸ್ ಇಂಪಾರ್ಟೆಂಟ್ ಸರ್. ಈಗ ಇವರು ಎಲ್ಲ ಬಾಯಿ ಬಿಟ್ಟು ಕೇಳಬೇಕು ಸರ್. ಫೂಲಿಶ್ ಕ್ವಶನ್ ಅಂತ ಕೆಲವು ಕೇಳಲ್ಲ. ಇವರು ಇಂಟ್ರೆಸ್ಟ್ ತಗೊಂಡ್ರೆ ಎಲ್ಲ ಆಗುತ್ತೆ. ಇವರು ನೀವು interest ತಗೊಳ್ಬೇಕು ಮಾತ್ರ. ಪ್ರಾಬ್ಲಮ್ ಇರೋದು ಅವ್ರದ್ದು ತಪ್ಪ. ನಾನು ಮಾಡಿಸಿ ಡಾಕ್ಟರ್ ನೀವು ಏನಕ್ಕೆ ಬಂದಿರೋದು? ಸುಮ್ಮ ಅಂದ್ರೆ ಓಪನ್ ಮಾಡ್ಕೊಂಡು ನೀವು ಮುಂದೆ ಏನಿದು ಯಜಮಾನ್ರೆ? ಏನಾಗಬೇಕು? ರೊಕ್ಕ ಎಲ್ಲಿ ಬರಲಿಲ್ಲ ಏನು? ಯಾವಾಗ ತಗೊಂಡಿದ್ರು? ಅದು ಕೋರ್ಟ್ ಅಲ್ಲ. ಏನಾಗಿದೆ ನೀವು? ಆರ್ ಐ ಎಲ್ಲಿ? ಕಸ್ಬಾ. ಸಸ್ಪೆಂಡ್ 4 ಮಂದಿ ಇಟ್ ಡಸ್ ಟು ಫಂಕ್ಷನ್. ಫೀಲ್ಡು ಇದೆ, ಆಫೀಸು ಇದೆ. ಇವರು ಯಾರು? ನಿಮ್ದು ಅದು ನಿಮ್ಮ ಆಫೀಸು. ನೀವೇನೇನು ನೋಡ್ತೀರಿ ಇಲ್ಲಿ? ಸೊ ಇನ್ವರ್ಡ್ ಔಟ್ವರ್ಡ್ ಸರ್, ಆರ್ಟಿಆರ್ ಸರ್, ಈಗ ಇನ್ವರ್ಡ್ ಔಟ್ವರ್ಡ್ ನೀವೇ ನೋಡೋದಾದ್ರೆ ಈಗ ನಿಮ್ದೇ ಫೇಲ್ಯೂರ್ ಇದು. ಸರಿಯಾಗಿ ನೀವು ಯಾಕೆ ಈ ಆಫೀಸ್ಗೆ ಕನ್ವರ್ಟ್ ಮಾಡ್ತಾ ಇಲ್ಲ? ನೀವೇ ಜವಾಬ್ದಾರಿ. ಅಡ್ಮಿನ್ ಯಾರು? ಈಗ ಅಡ್ಮಿನ್ ಡೆಪ್ಟಿ ತಹಶೀಲ್ದಾರ್ ಯಾರು ನೋಡ್ತಾರೆ? ಯಾರು ನೋಡ್ತಾ ಇದ್ದಾರೆ? ಟಪಾಲ್ ಜನರಲ್ ಏನಿದೆ? ಟಪಾಲ್ ನಮ್ದು ಇದೆ ಸರ್. ಈ ಆಫೀಸಲ್ಲಿ ಈ ಆಫೀಸಲ್ಲಿ ಈ ಆಫೀಸ್ ಸೆಕ್ಷನ್ ಸರಿ ಕಟ್ಟಿ ಹಾ ಈ ಆಫೀಸಲ್ಲಿ ತೊಗೊಂಡ್ರು ಎಷ್ಟು ತೊಗೊಂಡಿಲ್ಲ. ಎಷ್ಟು ಶಿಸ್ತಿದ್ದಾರೆ ಯಾರಲ್ಲಿ? ಬರ್ರಿ ಅವ್ರು ಕರಿ. ಅದಕ್ಕೆ ಅವ್ರಿಗೆ ಮೇಡಿಸ್ತಾರೆ, ಅವ್ರಿಗೆ ಕೊಟ್ಟಿದ್ದಾರೆ. correct. Sir, actually it went from 0 to this. ಹೌದು. There are a lot of issues we will accept, but we need to constantly handle. ನಾವು ಟ್ರೈನ್ ಮಾಡ್ತಾನೆ ಇರ್ಬೇಕು. ಮಾಡ್ತಾನೆ ಇರ್ಬೇಕು. ಯಾಕಂದ್ರೆ ದೇ ವಿಲ್ ಡೂಯಿಂಗ್ ಫೂಲಿಶ್ ಥಿಂಗ್ಸ್ ಆಕ್ಚುಲಿ. ಅವ್ರ ತಲೆ ಇರಲ್ಲ, ಅರ್ಥ ಮಾಡೋದಿಲ್ಲ, ಬಟ್ ಅವ್ರಿಗೆ ಪೇನ್ ಇರ್ತದೆ. ದೇ ವಾಂಟ್ ಸೊಲ್ಯೂಷನ್. ನಾವು ಆ ಲೆವೆಲ್ಗೆ ಹೋಗಿ ನೋಡೋರು. Also, sir, e-office is not only the e-office consultants. ಎಲ್ಲ consultants ಜವಾಬ್ದಾರಿ ತಗೊಳ್ಳಿ. Even we didn't understand few things. Even today we don't have clarity on few things. About training ಅವರು ಕಂಟಿನ್ಯೂಸ್ ಆಗಿ ಮಾಡೋದು, ಮಾಡಿದ್ರೆ ನಮಗೂ One issue is education signature may be misused. Because No, if you share the login, you don't share. You are that we have told them to keep it under their control.
documents ಎಲ್ಲ should keep it under their ಅದರಲ್ಲಿ ಮುಲಾಜೆ ಇಲ್ಲದೆ ಯು ಹ್ಯಾವ್ ಟು ಹೋಲ್ಡ್ ದ ಆಫೀಸರ್ ಅಕೌಂಟಬಲ್ ರೆಸ್ಪಾನ್ಸಿಬಲ್ because you can't allow it to be shared. They share it, it's their responsibility. Because ಆ ಒಂದು ಡಿಬೇಟ್ ಗೆ ನಾವು ಹಿಡಿದ್ರೆ it will open a wide floodgate. It is established. They have to be responsible. Legally it is clear. ಇಲ್ಲ ಅಂದ್ರೆ ಸೈನ್ ಮಾಡಿ ನೀವು ಏನ್ರಿ ಶಿರಸ್ತದಲ್ಲ ಅದೇ ಮಾಡಿಸಿ ಅಂತ ಹೇಳಿ ಈಗ ಸಹ ಯಾಕೆ ಇದು ಇನ್ನೂ ಸ್ವಲ್ಪ ಈ ಆಫೀಸ್ ಸ್ವಲ್ಪ ಕನ್ಫ್ಯೂಷನ್ಸ್ ಇದೆಯಲ್ಲ 100% ಆಗ್ತಾ ಇದೆಯಾ ಇಲ್ಲ ಯಾಕೆ ಕಾರಣ ಏನು ಓಕೆ ನನಗೆ ಅರ್ಥ ಆದ್ರೂ ಮಾಡಿಸಿ ಕಾರಣ ಏನು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಫೈಲ್ ಬರೋಕ್ಕೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಮತ್ತೆ ಮಾಡ್ತೀವಿ ಏನ್ ಕನ್ಫ್ಯೂಷನ್ ಹೇಳಿ ಈಗ ನಮಗೆ ನೋಡ್ರಿ ನೀವು ಅದು ನೀವು ಹಾಕೋದ ಅವಶ್ಯಕತೆ ಇಲ್ಲ ಕೋರ್ಟ್ ಕೇಸ್ ಈಸಿ ಹಾಕೋದ ಅವಶ್ಯಕತೆ ಇಲ್ಲ ಬೇಡ ಅದು ಬಿಟ್ಟು ಇಲ್ಲ ದಿನಕ್ಕೆ 50-60 ಕೋರ್ಟ್ ಕೇಸ್ ಎಲ್ಲ ಬರುತ್ತೆ ದಿನಕ್ಕೆ ಮತ್ತೆ ತಿಂಗಳಿಗೆ 50 ಬರೋದಿಲ್ಲ ನೀವು ಅಂತ ಅದು ದಿನಕ್ಕೆ ಇಲ್ಲ ಸ್ವಲ್ಪ ಜಾಸ್ತಿ ಫೈಲ್ ಬರ್ತಾ ಇದೆ ಫಸ್ಟ್ ಅದಕ್ಕೆ ಈಗ ಮ್ಯಾನುವಲ್ದಾಗ ಏನು ಇಶ್ಯೂ ಆಗ್ತಾ ಇದೆ ಸ್ಕ್ಯಾನ್ ಅಷ್ಟು ಸ್ಪೀಡ್ ಆಗ್ತಾ ಇದೆ ಆಮೇಲೆ ಒಂದು ಸಣ್ಣ ಸ್ವಲ್ಪ ನೆಟ್ ಬರುತ್ತೆ ಮೇಡಮ್ ಸ್ವಲ್ಪ ಒಂದು ಸ್ವಲ್ಪ ಬರೋದಿಲ್ಲ ನೆಟ್ ನೀವು ಸಾಲ್ವ್ ಮಾಡಬೇಕು ಇವೆಲ್ಲ ನೆಪ ಬಿಡಿ ಅವೆಲ್ಲ ಸುಮ್ಮನೆ ಹೇಳೋದು ಬಿಡ್ರಿ ಅದೆಲ್ಲ ಸುಮ್ಮನೆ ಹೇಳೋದು ಬಿಡ್ರಿ ಯಾವ್ದು ನೆಟ್ ಸರಿ ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಕನೆಕ್ಟಿವಿಟಿ ಸಾಲದು ಅಂತ ಹೇಳಿ ಕೇಶವಾಸ ಅವ್ರಿಗೆ ಹೇಳಿದ್ರೆ ಅವರು ಅಪ್ಗ್ರೇಡ್ ಮಾಡ್ಕೊಡ್ತಾರೆ ಮತ್ತೆ ಮಾಡ್ತಾರೆ ಮತ್ತೆ ಏನ್ ಸಮಸ್ಯೆ ಹಾಗಾದ್ರೆ ಭಾಳ ಫೈಲ್ ಬರ್ತಿದೆ ಫಸ್ಟ್ ಮಾಡ್ತಿದ್ದೇವೆ ನೀವು ಬಾಳ ಫೈಲ್ ಬಂದ್ರೇನೆ ಮಾಡ್ಬೇಕು ಕಡಿಮೆ ಫೈಲ್ ಇದ್ರೆ ಮಾಡೋ ಅವಶ್ಯಕತೆ ಇಲ್ಲ ಬಾಳ ಫೈಲ್ ಬರೋದಕ್ಕೆ ಮಾಡ್ಬೇಕು ಅಂತ ಹೇಳೋದು 100% ಮೈಗ್ರೇಟ್ ಆಗಲೇಬೇಕು ಸುಮ್ಮನೆ ಏನೋ ಒಂದು ಹೇಳೋದು ಅಲ್ಲ ನೀವು ಟೆಕ್ನಾಲಜಿ ತಿಳ್ಕೊಳ್ತಾ ಇಲ್ಲ ಏನಾದ್ರೂ ಇದೆ ಇಂಟರ್ನೆಟ್ ಅದಿದೆ ಅಂತ ನಿಮ್ಗೆ ಯೋಚನೆ ಮಾಡ್ತಾ ಇಲ್ಲ ಕೇಸ್ ಒನ್ ಕನೆಕ್ಟಿವಿಟಿ ಇದೆ ಯಾವಾಗಲೂ ಅಪ್ ಅಂಡ್ ರನ್ನಿಂಗ್ ಇದೆ ಬರ್ತದೆ ಸರ್ ನಾವು ಎಲ್ಲ ಆನ್ಲೈನ್ ಮಾಡ್ತಿದ್ದೆ ಸರ್ ನಾವು ಈ ಆಫೀಸಲ್ಲಿ ಮಾಡ್ತಿದ್ದೀವಿ ಎಲ್ಲ ಮತ್ತೆ ನೋಡಿ ಮತ್ತೆ ಚೇಂಜ್ ಮಾಡ್ತೀವಿ ಅದು ಮಾಡೋದು ಮಾತ್ರ ಈ ಆಫೀಸಲ್ಲಿ ಸರ್ ನಾವು ಮಾಡೋದು ಜನ ನೀವು ಮಾತಿನ ಕಲೆ ಕಲ್ತಿದ್ದೀರಿ ಕೆಲಸ ಮಾಡೋದಲ್ಲ ಮಾತಿನಲ್ಲೇ ಎಲ್ಲ ಕೆಲಸ ತೋರಿಸ್ತೀರಿ ಕೆಲಸದಲ್ಲಿ ಅಲ್ಲ ಹಿಂಗ್ ಹೇಳಿದ್ರೆ ಹಿಂಗ್ ಹೇಳ್ತೀರಿ ಹಂಗ್ ಹೇಳಿದ್ರೆ ಹಿಂಗ್ ಹೇಳ್ತೀರಿ ಅದು ಬಿಳಿ ಅಂದ್ರೆ ಕಪ್ ಅಂತೀರಿ ಕಪ್ ಅಂದ್ರೆ ಗ್ರೇ ಅಂತೀರಿ ಗ್ರೇ ಅಂದ್ರೆ ಇಲ್ಲ ಇನ್ನೊಂದು ಕಲರ್ ಅಂತ ಹೇಳ್ತೀರಿ ಮಾತಿನಲ್ಲಿ ಎಲ್ಲ ನಿಮ್ ಕಲೆ ಟ್ಯಾಲೆಂಟ್ ತೋರಿಸ್ತೀರಿ ಅದನ್ನೇ ನೀವು ಕೆಲಸಕ್ಕೆ ಉಪಯೋಗ ಮಾಡ್ಬಿಟ್ರೆ ಇನ್ ಏನ್ ಮಾಡ್ಬೋದು ನಮ್ಮಲ್ಲಿ ಅಷ್ಟು ಕಲಾಕಾರರಿದ್ದಾರೆ ನೆಟ್ ಅಂದ್ರೆ ಅದು ಹೇಳ್ತೀರಿ ಅದು ಅಂದ್ರೆ ಇದು ಹೇಳ್ತೀರಿ ಇದು ಅಂದ್ರೆ ಸ್ಕ್ಯಾನರ್ ಅಂತೀರಿ ಏನೋ ಒಂದು ಒಟ್ಟು ನಾನು ಡಿಸೆಬಿಲಿಟಿ ಅವ್ರಿಗೆ ನಾನೇ ಸೈನ್ ಮಾಡಿ ಕಳಿಸ್ತೀನಿ सर्वे वगैरह पूरी करें ಎಲ್ಲ ನೋಡಿ ಸ್ಕ್ಯಾನರ್ ಇದೀವಾ ಯಾರು ಎಲ್ಲ ಏನು ಇಲ್ಲ ಈ ಕಡೆ ಮಾಡ್ತೀರಿ ಎಲ್ಲಿಂದ ಮಾಡ್ತಿದ್ರಿ ಬನ್ನಿ ಹೇಳಿದ್ದಲ್ಲಿ ನೀವೆಲ್ಲ ಟಪ್ಪಲ್ಲಿ ಸ್ಕ್ಯಾನ್ ಮಾಡ್ತಾರೆ ನಮಸ್ಕಾರ ಇದೇನು ಶಿರಸ್ತದವರ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.